ಹಿರಿಯರಾದ ರಮೇಶ್ ಕುಮಾರ್ ಅವರೇ, ದೇವದಾಸ್ ಅವರೇ, ಮುನೀರ್, ಅಕ್ಷತಾ ಮತ್ತು ಇರ್ಷಾದ್ ಮತ್ತು ಸಭಾಂಗಣದಲ್ಲಿರುವ ನನ್ನೆಲ್ಲ ಸಂಗಾತಿಗಳೇ, ರಮೇಶ್ ಕುಮಾರ್ ಅವರೇ, ನೀವು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತಲೇ ನಿಮ್ಮನ್ನು ಕೇಳಬೇಕಂತಲೇ ನಾವೆಲ್ಲ ಬಂದಿರೋದು. ನಾವೆಲ್ಲ ಇರ್ಷಾದ್ಗೆ ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಹಾಗಾಗಿ 6:15 ಮುಗಿಸ್ಬೇಕು. ಮತ್ತು ಮುನೀರ್ ಹೇಳ್ದ ನೀನು 10 ನಿಮಿಷ ಮಾತಾಡಬೇಕು ಅಂತ. 10 ನಿಮಿಷ ನೋಡಿಕೊಂಡು ನಾನು ನೋಟ್ಸನ್ನು ಅಲ್ಲಿ ಚೀಲದಲ್ಲಿ ಇಟ್ಟು ಬಂದುಬಿಟ್ಟಿದ್ದೇನೆ. ಹಾಗಾಗಿ ನಾನು ಹಲವಾರು ವಿಷಯಗಳನ್ನು ಹೇಳಬೇಕಿತ್ತು. ಅದರಲ್ಲಿ 4 ವಿಷಯಗಳನ್ನು ಮಾತ್ರ 10 ನಿಮಿಷದೊಳಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾಕೆಂದ್ರೆ ಮಾತು ಮುಖ್ಯ ಅಲ್ಲ, ಇರ್ಷಾದ್ನ ಪುಸ್ತಕದ ಪ್ರಾಮುಖ್ಯತೆ ಏನು ಅಂತ ನನಗೆ ಹೇಳಬೇಕು ಅಂತಲೇ ನಾನು ಬಂದಿದ್ದೇನೆ. ಮತ್ತು ಅಷ್ಟೇ, ಇರ್ಷಾದ್ ಈ ಪುಸ್ತಕ ಬರೆದಿದ್ದಾನೆ, ನನಗೆ ಭಾಳ ಹೆಮ್ಮೆಯಾಗಿದೆ. ಅವನ ಜೊತೆ ಇರಬೇಕು ಅಂತ ನಾನು ಬಂದಿದ್ದೇನೆ ಅಷ್ಟೇ. ಭಾಳ ಮುಖ್ಯವಾಗಿ ಈ ಪುಸ್ತಕದ ಹೆಸರು ರಕ್ತ ಕಣ್ಣೀರು ಅಂತ ಇದೆ. ಈ ಹೆಸರನ್ನು ಅವರು ರಮೇಶ್ ಕುಮಾರ್ ಅವ್ರು ನೆನೆಸ್ಕೊಂಡಾಗೆ ನಾನು ಆ ಸಿನಿಮಾದ ಹೆಸರು ನೆನೆಸ್ಕೊಂಡೆ. ಮತ್ತು ಇದು ಆ ಸಿನಿಮಾದ ಹೆಸರು ಕೂಡ ಮತ್ತು ಈ ಪುಸ್ತಕದ ಹೆಸರು ಕೂಡ ರಕ್ತ ಕಣ್ಣೀರು. ಒಂದು ಯಾರು ಹಿಂಸೆಗೆ ಒಳಗಾಗಿದ್ದಾರೋ ಅವರ ಕಣ್ಣಿಂದ ಬರೋ ರಕ್ತ ಅನ್ನೋ ಅರ್ಥದಲ್ಲಿ ಆ ಪ್ರತಿಮೆಯಲ್ಲಿ ಬಂದಿದೆ. ಆದರೆ ಇದಕ್ಕೆ ಭಿನ್ನವಾದ ಪ್ರತಿಮೆಯೂ ಒಂದಿದೆ. ಇದು ನಿನ್ನ ಪುಸ್ತಕದಲ್ಲಿ ಬಂದಿರುವಂಥ ಯಾರು ಹಿಂಸೆ ಒಳಗಾಗಿದ್ದಾರೋ ಅವರ ರಕ್ತ ಕಣ್ಣೀರು ಅಷ್ಟು ಮಾತ್ರ ಅಲ್ಲ, ಇದನ್ನು ಓದುವವ್ರಿಗೆ ಇನ್ನೂ ರೀತಿಯ ರಕ್ತ ಕಣ್ಣೀರು ಬರಬೇಕಾಗಿದೆ. ಅದೇನು ಅಂದರೆ, ಗಾಲಿಬ್ನ ಒಂದು ದ್ವಿಪದಿ ಇದೆ, रगों में दौड़ती फिरने की ख्याल नहीं है हमें, रगों में जो दौड़ती फिरती है उसका ख्याल नहीं है हमें, जो आंखों से नहीं टपके वो लहू भी क्या है. ಅಂದರೆ ನಮ್ಮ ನರನಾಡಿಗಳಲ್ಲಿ ಏನು ಹರಿದಾಡ್ತಾ ಇದೆಯೋ ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಕಣ್ಣಿಂದ ಉದುರದಿದ್ದರೆ ಅದು ನೆತ್ತರಾದೀತು ಹೇಗೆ ಅಂತ. ಈಗ ಬಹಳ ಮುಖ್ಯವಾಗಿ ಈ ನೋವು ಅನುಭವಿಸಿದವ್ರ ಕಣ್ಣಿಂದ ಬರೋ ರಕ್ತ ಅಲ್ಲ, ಇದನ್ನು ಓದಿದವ್ರ ಕಣ್ಣಿಂದ ಏನು ರಕ್ತ ಬರಬೇಕು ಅನ್ನೋದು ಬಹಳ ಮುಖ್ಯ. ಮತ್ತು ಓದಿದವರ ಕಣ್ಣಿಂದ ರಕ್ತ ಬರದೇ ಹೋದರೆ ನಾವು ಯಾವ ಪುಸ್ತಕವನ್ನು ಬರೆದ್ರೂ ಏನೂ ಆಗದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಅಂತ ಯಾತಕ್ಕೆ ಅದು ಬಹಳ ಮುಖ್ಯ ಅಂತಂದರೆ, ಈ ವಿಷಯದಲ್ಲಿ ಅದು ಗಾಲಿಬ್ ಬರೆದಿರೋದು ತಾನೊಬ್ಬ ಪ್ರೇಮಿಯಾಗಿ ಒಂದು ತನ್ನ ಪ್ರಣಯ. ಇಲ್ಲಿ ಈ ವಿಷಯದಲ್ಲಿ ಏನಾಗ್ತದೆ, ಈ ಕಣ್ಣಿಂದ ರಕ್ತ ಬರೋದು ಹೇಗೆ ಅಂತಂದರೆ, 1-2 ಉದಾಹರಣೆ ಹೇಳ್ತೇನೆ. ಒಂದು, ಬಹಳ 1990ರಲ್ಲಿ ಏನು ಈ ಸಂಘ ಪರಿವಾರದವರು ಈ ರೀತಿ ಮಾತಾಡ್ತಿರಲಿಲ್ಲ. ಆದರೆ ಅವರು ಆಡ್ತಿದ್ದ ಮಾತುಗಳ ಹಿಂದೆ ಈ ದ್ವೇಷ ಇನ್ನು ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳಿಕ್ಕಿದೆ ಅಂತ ಮೊದಲಾಗಿ ನಮಗೆ ತೋರಿಸಿದವರು ಲಂಕೇಶ್ ಅವರು. ಲಂಕೇಶ್ ಅವರು 1990ರಲ್ಲಿ ಅದ್ವಾನಿ ರಥಯಾತ್ರೆಯ ಪ್ರಯುಕ್ತ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾತಾಡಲಿಕ್ಕೆ ಬಂದರು. ಒಂದು ಪುಟ್ಟ ಟಿಪ್ಪಣಿಯಲ್ಲಿ ಲಂಕೇಶ್ ಬರೀತಾರೆ, ನ್ಯಾಷನಲ್ ಗ್ರೌಂಡ್ನಲ್ಲಿ ಅದ್ವಾನಿ ಅಂತ. ಅವ್ರು ಹೇಳ್ತಾರೆ, ಇಷ್ಟೇ ಹೇಳೋದು, ಅಲ್ಲಿ ಅವತ್ತು ಅದ್ವಾನಿ, ಇಲ್ಲಿ ಇವತ್ತನ್ನು ಕೇಳಿದಾಗೆ ಕೊಚ್ಚ್ರಿ, ಕಡೀರಿ, ಅವ್ರನ್ನ ಹಾಗೆ ಮಾಡಿ ಇವ್ರನ್ನ ಹೀಗೆ ಮಾಡಲಿ ಅಂತ ಹೇಳಿಲ್ಲ. ಅದ್ವಾನಿ ಏನು ಮಾಡಿದರು, ಈ ದೇಶದ ಪ್ರಜೆಗಳನ್ನು ಹಿಂದೂಗಳು ಮತ್ತು ಮುಸ್ಲಿಮರು ಅಂತ ವಿಭಾಗಿಸಿ ಮಾತಾಡಲಿಕ್ಕೆ ಶುರು ಮಾಡಿ. ಲಂಕೇಶ್ ಹೇಳ್ತಾರೆ, ದೇಶಕ್ಕೆ ಒಬ್ಬ ನಾಯಕನಾದವನು ಈ ರೀತಿ ತನ್ನ ಪ್ರಜೆಗಳನ್ನು ವಿಭಜಿಸಿ ಮಾತಾಡಬಹುದೇ? ಅವ್ರು ಹೇಳೋದು, ಒಬ್ಬ ದೇಶದ ನಾಯಕ ಹೀಗೆ ಮಾತಾಡಿಕೊಡೋದು, ದೇಶದ ನಾಯಕನಿಗೆ ಎಲ್ಲರೂ ಪ್ರಜೆಗಳಿಗೆ, ಜಾತ್ಯತೀತವಾಗಿ ಜಾತಿ ಮತಗಳನ್ನು ಮೀರಿ ಎಲ್ಲರೂ ಪ್ರಜೆಗಳು. ಆದರೆ ಇವತ್ತು ದೇಶವನ್ನು ಮುನ್ನಡೆಸ್ತೇನೆ, ನಾನು ಬಹುಮತವನ್ನು ಗಳಿಸಿ ಮುಂದೆ ಬರ್ತೇನೆ ಅನ್ನೋ ನಾಯಕ ತನ್ನ ಪ್ರಜೆಗಳಲ್ಲಿ ಈ ರೀತಿ ಒಡಿತಾ ಇದ್ದಾನೆ. ಇದು ನಮಗೆ ಆತಂಕ. ಅದು ರಕ್ತದಿಂದ, ಅಂದರೆ ಅಷ್ಟು ಸೂಕ್ಷ್ಮವಾಗಿ ಮನಸ್ಸನ್ನು ಕಲಕಬೇಕಂದ್ರೆ ಅಂತ ನಮಗೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ, ಕೊಚ್ಚಿತೀನಿ, ಕಡಿತೀನಿ ಅಂದರೂ ನಮ್ಮ ಮನಸ್ಸಿಗೆ ಇದೆ. 2ನೇ ಉದಾಹರಣೆ ಹೇಳ್ತೇನೆ. ಅಂದರೆ ಆ ಸೂಕ್ಷ್ಮ, ಲಂಕೇಶ್ ಗ್ರಹಿಸಿದ ಆ ಸೂಕ್ಷ್ಮ ನಮಗೆ ಬರದೇ ಇದ್ದರೆ ಅದು ಕಣ್ಣಿಂದ ಬರೋ ರಕ್ತ. ಅದು ಲಂಕೇಶ್ಗೆ ಅಷ್ಟೇ ಮಾತು. ದೇಶದ ಒಬ್ಬ ನಾಯಕ ತನ್ನ ಪ್ರಜೆಗಳನ್ನು ಎರಡಾಗಿ ಒಡೆದು ಮಾತಾಡ್ತಾನೆ ಅಂದರೆ ಈ ದೇಶದಲ್ಲಿ ಏನೋ ಒಂದು ಅನಾಹುತ ಸಂಭವಿಸಲಿಕ್ಕಿದೆ, ಅದು ರಕ್ತದಿಂದ ಬರಬೇಕು. 2ನೇದು, ರಾಜಶೇಖರ್ ಆದಿ ಉಡುಪಿ ಘಟನೆ ಬಗ್ಗೆ ಲಂಕೇಶ್ ಪತ್ರಿಕೆಗೆ ಬರೀತಾ ಮೊದಲೆಲ್ಲ ಘಟನೆಯನ್ನು ವಿವರಿಸ್ತಾರೆ. ಕೊನೆಗೆ ನಾನು ರಾಜಶೇಖರ್ ಜೊತೆಗೆ ಆಗಿದ್ದೆ, ನಾವಿಬ್ಬರು ಆ ಹಾಜಬ್ಬ ಮತ್ತು ಹಸನಬ್ಬ ಅವರ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಇದ್ದರು. ಅವರನ್ನು ನೋಡಲಿಕ್ಕೆ ಹೋಗಿದ್ದೆವು. ನೋಡಲಿಕ್ಕೆ ಹೋದಾಗ ನಮಗೇನೂ ಮಾತಾಡಲಿಕ್ಕಿರಲಿಲ್ಲ, ಯಾಕೆಂದರೆ ಎಲ್ಲ ವಿವರಗಳು ತಿಳಿದಿದ್ದೆವು. ನಾವು ಸುಮ್ಮನೆ ಅವ್ರನ್ನ ನೋಡ್ತಾ ನಿಂತ್ಕೊಂಡಿದ್ದೆವು. ನಾವು ಹೋಗಿ ಮಾತಾಡಿಸಿದ್ರು ಅವ್ರ ಹೆಂಡತಿಗೆ, ಹಾಜಬ್ಬ ಹಸನಬ್ಬ ಅಲ್ಲಿ
ಒಬ್ಬ 32 ವರ್ಷದವನು, ಇನ್ನೊಬ್ಬರು 68 ವಯಸ್ಸಿನವರು. ಅವ್ರ ಹೆಂಡತಿಗೆ ಆಗಲೇ 59-60 ವಯಸ್ಸು, ಕಾಯಿಲೆಯಿಂದ ಬಳಲ್ತಿದ್ದವರು. ಯಾರೇ ಹೋಗಿ ಬಂದರೂ ಆ ರೂಮಿನೊಳಗೆ ಯಾರೇ ಬಂದರೂ ಕೂಡ ಅವರು ಗೊಳು ಅಂತ ಅಳ್ತಾಯಿದ್ರು. ನಾವು ಹೋದರೂ ಅಷ್ಟೇ, ಅವರ ನೆಂಟರು ಬಂದರೂ ಅಷ್ಟೇ. ಅದಕ್ಕೆ ರಾಜಶೇಖರ್ ಬರೀತಾರೆ, ರೂಮಿನೊಳಗೆ ಯಾರೇ ಬಂದರೂ ಅವರಿಗೆ ಕಣ್ಣೀರು ಉಕ್ಕಿ ಬರುತ್ತಿತ್ತು. ಈ ಒಂದು ಸಣ್ಣ ವಿಷಯ, ಈ ಪೆಟ್ಟು ತಿಂದ ಮುಸ್ಲಿಮರು ಕೂಡ ನಮ್ಮ ಹಾಗೆ ಸಂಸಾರಸ್ಥರು ಅಂತ ನಮ್ಮ ಊರಿನ ಜನರಿಗೆ ಅನ್ನಿಸ್ಲಿಲ್ಲಲ್ಲ, ಇದು ಹಿಂಸೆ. ಅಂದರೆ ಅದು ನಿಮ್ಮ ಕಣ್ಣಿಂದ ಬರಬೇಕಾದ ರಕ್ತ. ಯಾರು ಪೆಟ್ಟು ತಿಂದಿದ್ದಾರೋ ನಮ್ಮ ಇಡೀ ಉಡುಪಿ ಜನರಿಗೆ, ಇಡೀ ದಕ್ಷಿಣ ಕನ್ನಡ ಜನರಿಗೆ, ಈವನ್ ಕರ್ನಾಟಕದ ಜನರಿಗೆ ಮುಸ್ಲಿಮರು ಪೆಟ್ಟು ತಿಂದಿದ್ದಾರೆ ಅನ್ನಿಸ್ತೋ ಅವರೊಂದು ಸಂಸಾರಸ್ಥರು ಅನ್ನಿಸ್ಲಿಲ್ಲ. ಎಲ್ಲಿಯವರೆಗೆ ಆ ಹಿಂಸೆಗೊಳಗಾದವರು ನಮ್ಮ ಹಾಗೆ ಸಂಸಾರಸ್ಥರು, ಸಾಮಾನ್ಯ ಜನ, ಅವರು ಯಾತಕ್ಕೆ ಹಿಂಸೆಗೊಳಗಾದಾಗ್ತದೆ ಅಂತ ನಮಗೆ ಎದೆ ಕಲಕದೇ ಇದ್ದರೆ ನಮ್ಮ ಕಣ್ಣಿಂದ ರಕ್ತ ಬರೋದಿಲ್ಲ. ಎದೆ ಕಣಕಿದಾಗ ನಮ್ಮಿಂದ. ಹಾಗೆ ಈ ಪುಸ್ತಕವನ್ನು ಓದೋರಿಗೆ ಈ ಹಿಂಸೆ ಯಾಕಾಗ್ತಿದೆ ಅಂತ ಮನಸ್ಸನ್ನು ಕಲಕದೇ ಇದ್ದರೆ, ಇದು ಬರೀ ಇನ್ಫಾರ್ಮೇಷನ್ ಅಲ್ಲ, ಮಾಹಿತಿ ಅಲ್ಲ. ಇರ್ಷಾದಲ್ಲಿ ಹೋದ, ಮಾತಾಡಿಸ್ತಾ ಎಲ್ಲ ಹೇಳ್ದ, ಮತ್ತು ಘಟನೆ ಮೇಲೆ ಅದೇ ಘಟನೆ, ಅದೇ ರೀತಿ ಸಾಮಾನ್ಯ ಕುಟುಂಬ, ಅದೇ ರೀತಿ ಬಡವರು, ಅದೇ ರೀತಿ ಕೊಲೆ ಮಾಡಲಾಗಿದೆ, ಅದೇ ರೀತಿ ಸಂಸಾರ ಅತಂತ್ರವಾಗಿ ಹೋಗಿದೆ. ಮುಂದೇನೋ ಆಗಬೇಕಂತ ಗೊತ್ತಿಲ್ಲ. 1, 2, 3, 4, 8, 10 ಇದಕ್ಕಿನ್ನೂ ಆಚೆ ಇನ್ನೂ ಸಾವಿರಾರಿವೆ. ಇದು ಕರಾವಳಿಯಿಂದ ಆಚೆಗೆ ಹೋದರೆ ಲಕ್ಷಾಂತರ ಭಾರತದಲ್ಲಿದೆ. ಬಹಳ ಮುಖ್ಯವಾಗಿ ನಮಗೆ ಅನಿಸದೇ ಇರೋದು, ಯಾತಕ್ಕೆ ಹೀಗಾಗ್ತದೆ? ಇಷ್ಟು ಸರಳವಾದ ನಮ್ಮ ಹಾಗೆ ಇರೋ ಮನುಷ್ಯರಿಗೆ ಯಾಕೆ ಹೀಗಾಗ್ತಾ ಇದೆ, ಮತ್ತು ನಮ್ಮ ಹಾಗೆಯೇ ಇರುವ ಮನುಷ್ಯರು ಹೀಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ನಮಗೆ ದಿಗ್ಭ್ರಮೆ, ಕಳವಳ ಆಗಬೇಕು. ನಾವು ಏನು ಮಾಡಲಿಕ್ಕೆ ತೋಚಿದಾಗೆ ಆಗಬೇಕು. ಅದು ನಮ್ಮ ಕಣ್ಣಿಂದ ಬೀಳೋ ನೆತ್ತರು. ಅದಾಗದೆ ಭಾರತದಲ್ಲಿ ಹಿಂಸೆ ನಡೀತಿದೆ, ಹಿಂಸೆ ನಡೆಸೋರು ದುಷ್ಕರ್ಮಿಗಳು ಅಂತ ಅಷ್ಟೇ ಇಲ್ಲ. ಹಿಂಸೆ ನಡೆಸೋರು ದುಷ್ಕರ್ಮಿಗಳಲ್ಲ. ಈ ಇರ್ಷಾದ್ರ ಪುಸ್ತಕದ ಒಂದು ಘನತೆ ಏನು ಗೊತ್ತಾ? ಇಲ್ಲಿ ಸರಳವಾಗಿ, ಇಲ್ಲಿ ಏನು ಸೈದ್ಧಾಂತಿಕತೆ ಇಲ್ಲ, ಬಹಳ ಸರಳವಾಗಿ ಘಟನೆ ಮೇಲೆ ಈ ಪೆಟ್ಟು ತಿಂದವರು ಯಾರು, ಹಿಂಸೆಗೊಳಗಾದವರು ಯಾರು, ಅವರ ಸಾಮಾಜಿಕ ರೂಪುರೇಷೆ ಏನು, ನಮ್ಮ ನೆರೆಹೊರೆಯವರ ಎಲ್ಲ ವಿವರಗಳು ಏನು, ಮತ್ತು ಪೆಟ್ಟು ಹಾಕಿದವರು. ಇರ್ಷಾದ್ ಪುಸ್ತಕದ ಮತ್ತು ನಾವು ಯಾವುದೇ ಒಂದು ಹಿಂಸೆಯ ವರದಿ ಮಾಡುವಾಗ ಇರುವ ಒಂದು ಮುಖ್ಯ ಭಾಷೆ ಇರುತ್ತೆ. ಬರೀ ಪೆಟ್ಟು ತಿಂದವರ ಸಾಮಾಜಿಕ ವಿವರಗಳನ್ನು ಹೇಳಬೇಕು ನಾವು. ಅವರು ನಮ್ಮ ಹಾಗೆ ಇರುವ ಸಾಮಾನ್ಯ ಜನರು ಮತ್ತು ಅವರ ಪಾಡೇನಿದೆ ನಮ್ಮ ಸಮಾಜದಲ್ಲಿ, ಅವರ ವರ್ಗ ಏನಿದೆ, ಅವ್ರಿಗೆ ಯಾವ ರೀತಿ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ಹೇಳ್ದಲ್ದೇನೆ, ಆ ಹಿಂಸೆ ಮಾಡಿದವರು ಯಾರಿದ್ದಾರೆ ಅವರು ಯಾರು ಅಂತ ಹೇಳಬೇಕು. ಯಾಕೆಂದರೆ ಸಾಧಾರಣವಾಗಿ ನಮ್ಮ ಪತ್ರಿಕಾ ವರದಿಗಳಲ್ಲಿ ಏನು ಹೇಳ್ತದೆ, ದುಷ್ಕರ್ಮಿಗಳ ಒಂದು ಗುಂಪು, ದುಷ್ಮರಿಗಳ ಒಂದು ಗುಂಪು ಅನ್ಯ ಧರ್ಮೀಯರ ಮೇಲೆ ಹಲ್ಲೆ ನಡೆಸಿತ್ತು, ಇಂಥವರು ಇಷ್ಟು ಆಸ್ಪತ್ರೆಯಲ್ಲಿ. ಅಂದರೆ ಯಾರು ಹಿಂಸೆಗೊಳಗಾಗಿದ್ದಾರೆ, ಯಾರು ಹಲ್ಲೆ ಮಾಡಿದ್ದಾರೆ, ಅವರನ್ನು ಅಂಕಿ ಸಂಖ್ಯೆಗಳಿಗೆ ಜೋಡಿಸಿ ಅವರು ಯಾರು ಅಂತ ನಮ್ಮಿಂದ ಮರೆಮಾಚುವ ಒಂದು ದೊಡ್ಡ ರಾಜಕೀಯ ನಡೀತಾ ಇದೆ. ಅದನ್ನು ಭೇದಿಸಬೇಕು ಅಂತಂದರೆ ನಾವು ಈ ಸಣ್ಣ ಕಥೆಗಳನ್ನ ಹೇಳಬೇಕು, ಈ ಸಣ್ಣ ಸಂಸಾರದ ಕಥೆಗಳನ್ನ ಹೇಳಬೇಕು. ಬರೀ ಹಿಂಸೆಗೊಳಗಾದವರು ನಮ್ಮ ಪಕ್ಕದಲ್ಲೇ ಇರುವ ಜನ, ನಮ್ಮ ಹಾಗೆ ಇರುವ ಜನ, ನನ್ನ ಹಾಗೆ ಸಂಸಾರದಲ್ಲಿರೋರು, ನಾಳೆ ನನ್ನನ್ನು ಕೊಚ್ಚಿಕೊಂಡ್ರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು ಅಂತ ನನಗನ್ನಿಸ್ದೆ ಹೋದರೆ ಈ ಪುಸ್ತಕದಲ್ಲಿರೋ ಏನೂ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಆ ಕಣ್ಣೀರನ್ನು ನಮಗೆ ತರಬೇಕು. ಮತ್ತು ಕೊಂದವರು ಕೂಡ ಯಾರು ಅಂತ ನಮಗೆ ಅರ್ಥ ಆಗದೇ ಇದ್ದರೆ, ಮತ್ತು ಅವರು ಯಾತಕ್ಕೆ ಕೊಲ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ನಮ್ಮನ್ನು ಯೋಚನೆ ಮಾಡಲಿಕ್ಕೆ ಹಚ್ಚದೇ ಹೋದರೆ ನಮ್ಮ ಕಣ್ಣಿಂದ ಆಂಕೋನ್ಸೆ ನ ಟಪ್ಕಾ ಲಹು ಬಿ ನಹಿ ಅದು ಬರುತ್ತೆ. ಆ ಅರ್ಥದಲ್ಲಿ ಇದು ಒಂದು ರಕ್ತ ಕಣ್ಣೀರು. ಓದುವವರಿಗೆ ಇದು ರಕ್ತ ಕಣ್ಣೀರಾಗಬೇಕು. ಓದುವವರಲ್ಲಿ ಈ ತಳಮಳವನ್ನು ಹುಟ್ಟಿಸ್ಬೇಕು. ಯಾಕೆಂದರೆ ಇದಕ್ಕೆ ಉತ್ತರ ಹುಡುಕ್ತಿದ್ದೀವಿ ಅಂತಲ್ಲ, ಈ ಮೊದಲು ಉತ್ತರ ನಾವು ಇದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಮೊದಲು ಆಗಬೇಕಾದದ್ದು ಈ ತಳಮಳ ನಮ್ಮಲ್ಲಿ ಹುಟ್ಟಬೇಕು. ಈ ತಳಮಳದಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಈ ತಳಮಳ ಇಲ್ಲದೆ ಇದ್ದರೆ ನಾವು ವಿಚಿತ್ರವಾದಗಳಿಗೆ ಬೀಳ್ತೇವೆ.
ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಕೋಮು ಹಿಂಸೆ ಯಾತಕ್ಕೆ ನಡೀತಿದೆ ಅಂತಂದರೆ ಇವತ್ತಿಗೂ ಕೂಡ ನನ್ನ ರಿಸರ್ಚ್ ಮಾಡೋ ಅನೇಕರು ನನಗೆ ಹೇಳ್ತಿರ್ತಾರೆ. ನಾನು ಸೂರತ್ ಗಲಭೆಗಳ ಅಧ್ಯಯನ ಮಾಡಿದ್ದೇವೆ ಮತ್ತು ದಕ್ಷಿಣ ಕನ್ನಡದ ಅನೇಕ ಹಿಂಸೆಗಳ ಅಧ್ಯಯನ ಮಾಡಿ ಪುಸ್ತಕಗಳನ್ನು ಬರೆದಿರೋದ್ರಿಂದ ಏನೇ ಈ ವಿಷಯದಲ್ಲಿ ಮಾಡೋರು ನನಗೆ ಒಂದು ಫೋನ್ ಮಾಡಿ ಕೇಳ್ತಾರೆ, ಸರ್ ಮೊನ್ನೆ ಒಬ್ಬರು ಫೋನ್ ಮಾಡಿದರು, ಸರ್ ಬಿಲ್ ಅವರು ಯಾತಕ್ಕೆ ಕೋಮುವಾದಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ರಿಸರ್ಚ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ. ನಾನು ಹೇಳಿದೆ, ನಾನು ಏನೇ ಹೇಳೋದಿದ್ರು ಒಟ್ಟಾರೆ ಯಾತಕ್ಕೆ ಬಿಲ್ಲವರಾದರು ಹೀಗಾದರು ಅಂತ ಹೇಳ್ಬೋದು, ಆದರೆ ನೀವು ಒಂದು ಕೆಲಸ ಮಾಡಬೇಕು. ಏನು? ಇರ್ಷಾದ್ ಮಾಡಿದಾಗೆ ನೀವು ಬಿಲ್ಲವರ ಮನೆಗಳಿಗೆ ಹೋಗಬೇಕು, ಬಿಲ್ಲವರ ಮನೆಗಳನ್ನು ನೋಡಬೇಕು. ಕೋಮುವಾದಿಗಳಾಗಿ ಸಂಘ ಪರಿವಾರದ ಕಾರ್ಯಕರ್ತರಾಗಿರೋ ಬಿಲ್ಲವರ ಮನೆಗಳಿಗೆ ಹೋಗಿ ಬಿಲ್ಲವರ ಸ್ಥಿತಿಗತಿಯನ್ನು ನೋಡಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಈ ಪ್ರಶ್ನೆ ಕೇಳಿ, ನೀವು ಯಾತಕ್ಕೆ ಈ ವಿಚಾರಕ್ಕೆ ನಿಮ್ಮನೆ. ಹಾಗಾಗಿ ಸಣ್ಣ ಸಣ್ಣ ಕಥೆಗಳನ್ನು ಹಿಂಸೆಗೆ ತುತ್ತಾದವರು ಮತ್ತು ಹಿಂಸೆಗೆ ಮಾಡ್ತಿರೋರು ಅವರ ಸಾಮಾಜಿಕ ವಿವರಗಳನ್ನು, ಅವರ ಸಾಮಾಜಿಕ ಐಡೆಂಟಿಟಿಯನ್ನು, ಅವರು ಯಾತಕ್ಕೆ ಈ ರೀತಿ ಆಗಿದ್ದಾರೆ ಅನ್ನೋ ಕಾರಣ ತಿಳ್ಕೊಳ್ಳದೆ ನಾವು ಈ ಹಿಂಸೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ರೀತಿ ಕೆಲಸ ಮಾಡಿ ನೀವು ಸುಮ್ಮನೆ ನೀವು ದೊಡ್ಡ ದೊಡ್ಡ ಥಿಯರಿಗಳಿಂದ ಹೋಗಬೇಡಿ. ಫಸ್ಟು ಫೀಲ್ಡ್ ಸ್ಟಡಿ ಅಂದರೆ ಮನೆಗಳಿಗೆ ಹೋಗಿ. ನಾನು ಯಾತಕ್ಕೆ ಈ ಮಾತು ಹೇಳಿದೆ ಅಂತಂದರೆ, ನಾವು ಸೂರತ್ ಗಲಭೆಗಳಲ್ಲಿ ವಿವರ ಮಾಡ್ತಿರುವಾಗ ಅವ್ರ ಹೆಸರು ಚಂದ್ರ ಪೂಜಾರ್ತಿ ಅಂತ ಬಿಲ್ಲವರು, ಅವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಆಗಿದ್ದವರು. ಒಬ್ಬ ಬಡ ಬಿಲ್ಲವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗಿದ್ದರು. ಅವರು ಈ ಕೋಮು ಗಲಭೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ 2 ಕುಟುಂಬಗಳ ಮೇಲೆ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಚೋದಿಸಿ ಜನರನ್ನು ಕಳಿಸಿದವರು. ನಾವು ಅವರನ್ನು ನೋಡಲಿಕ್ಕೆ ಹೋಗಿದ್ದೆವು, ಚಂದ್ರ ಪೂಜಾರ್ತಿ ಅಂತ. ಅವರ ಮನೆಗೆ ನಾವು ಕಾಲಿಟ್ಟಾಗ ಹೊರಗೆ ಅವರ ಮಗಳಿದ್ಲು, ಕೂತ್ಕೊಂಡಿದ್ಲು. ನಾವು ಕೇಳಿದೆವು, ನಾವು ಚಂದ್ರ ಪೂಜಾರ್ತಿ ಅವರನ್ನು ನೋಡೋಕ್ಕೆ ಬಂದಿದ್ದೀವಿ ಅಂತ. ಅವ್ರು ಹೇಳಿದರು, ಅವರು 1 ನಿಮಿಷ ತಡೆದು, 1 ನಿಮಿಷ ಇರಿ ಕರಿತೀನಿ ಅಂತೇಳಿ ಒಳಗೆ ಹೋದರು. ಒಳಗೆ ಹೋಗಿ 5 ನಿಮಿಷ ಆಯಿತು. 5 ನಿಮಿಷ ಆದ ನಂತರ ಚಂದ್ರ ಪೂಜಾರ್ತಿ ಅವರು ಬಂದರು. ಅವ್ರ ಜೊತೆ ಮಾತಾಡಿದ್ವಿ. ನಾವು ಹೊರಗೆ ಬಂದು ಯೋಚನೆ ಮಾಡಿದ್ವಿ, ಇವರು ಒಳಗೆ ಹೋಗಿ ಅವರು ಹೊರಗೆ ಬರಲಿಕ್ಕೆ 5 ನಿಮಿಷ ಬೇಕಾ, ಅಷ್ಟು ದೊಡ್ಡ ಮನೆ ಅಂತ. ಇಲ್ಲ, ಅವರಿಗಿದ್ದದ್ದು ಒಂದೇ ಒಂದು ಕುಪ್ಸ. ಅವ್ರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಇದ್ದದ್ದು ಒಂದೇ ಕುಪ್ಸ. ಒಬ್ಬ ಹೆಂಗಸು ಆ ಕುಪ್ಸ ತಗೊಂಡು ಹೊರಗೆ ಕೆಲಸ ಮಾಡಲಿಕ್ಕೆ ಬರಬೇಕು. ಅವರು ಇನ್ನೊಬ್ಬರು ಒಳಗಿಂದ ಹೊರಗೆ ಬರಬೇಕು ಅಂತಾದರೆ ಈ ಕುಪ್ಸವನ್ನು ಅವ್ರಿಗೆ ತೆಗೆದುಕೊಟ್ಟು ಅವ್ರು ಬರಬೇಕು. ಇಲ್ಲದೇ ಇದ್ದರೆ ಅವರು ಬರೀ ಸೀರೆಯನ್ನು ಹೊತ್ಕೊಂಡಿರೋಂಥವ್ರು. ನಾವು ಗಂಡಸರು ಹೋಗಿದ್ದೇವೆ. ಈ ರೀತಿಯ ಪರಿಸ್ಥಿತಿ. ಗ್ರಾಮ ಪಂಚಾಯಿತಿಯ ಪ್ರೆಸಿಡೆಂಟ್ ಅವ್ರ ಹೆಸರು ಚಂದ್ರ ಪೂಜಾರ್ತಿ. ಅವರ ಮನೆಯಲ್ಲಿ ಈ ತನದ ಬಡತನ ಇದೆ, ಅವರು ಬಿಲ್ಲವರು ಈ ತನದ ಬಡತನ ಇದೆ. ಅಂಥ ಬಡವರು ತನ್ನ ಪಕ್ಕದ ಮನೆಯಿರುವ ಅಂಥದ ಬಡ ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿ ಅಂತ ಪ್ರಚೋದಿಸಿ ಯುವಕರನ್ನು ಕಳಿಸ್ತಾರೆ. ಇದರ ಅರ್ಥ ಏನು? ಇದು 1998 ಸೂರತ್ಕಲ್ಲಲ್ಲಿ. ಇದನ್ನು ನಾವು 2015ರಿಂದ 25ರವರೆಗೂ ನಾವು ಪ್ರತಿ ಊರಿನಲ್ಲಿ ಇವತ್ತು ನೋಡ್ತೇವೆ. ಅವತ್ತು ಸೂರತ್ನಲ್ಲಿ ಏನು ಶುರುವಾಯಿತು, ಇವತ್ತು ಪ್ರತಿ ಊರಿನಲ್ಲೂ ಅದು ನೋಡ್ತಾ ಇದ್ದೇವೆ. ಮತ್ತು ಈ ರೀತಿ ಒಂದೇ ಮೇಲ್ವಸ್ತ್ರವನ್ನು ಕುಟುಂಬದ ಎಲ್ಲರೂ ಬಳಸುವಂಥ ಬಡತನ ಇರೋರು ಯಾತಕ್ಕೆ ಈ ಹಿಂಸೆ ಮಾಡ್ತಿದ್ದಾರೆ? ಅದಕ್ಕೆ ಶಿವ ವಿಶ್ವನಾಥನ್ ಅಂತ ಒಬ್ಬ ಬಹಳ ಈ ಸಮಾಜದಲ್ಲಿ ಹಿಂಸೆಯ ಬಗ್ಗೆ ಮನೋವಿಶ್ಲೇಷಣೆ ಮಾಡಿದಂಥ ವಿದ್ವಾಂಸರು ಒಂದು ಮಾತಾಡ್ತಾರೆ. ಹಿಂಸೆಗೆ 2 ಭಾಗ ಇದೆ. ಅದು ಬಂಡವಾಳಶಾಹಿಯಲ್ಲಿದ್ದಂಗೆ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್. ಈ ಹಿಂಸೆಯನ್ನು ಪ್ರೊಡ್ಯೂಸ್ ಮಾಡೋರು ಯಾರು? ನಮ್ಮ ಇಡೀ ಗಮನ ಹಿಂಸೆಯನ್ನು ಪ್ರೊಡ್ಯೂಸ್ ಮಾಡೋರ ಮೇಲೆ ಹೋಗ್ತಿದೆ. ಅಂದರೆ ಈಗ ಸಂಘ ಪರಿವಾರ ಅವ್ರು ಓಪನ್ನಾಗಿ ಹೇಳ್ತಾರೆ. ನಮ್ಮ ಯಶ್ಪಾಲ್ ಸುವರ್ಣ ಉಡುಪಿ MLA ಹೇಳ್ತಾರೆ, ನಾವು ಒಂದು ಕೋಮು ಹಿಂದುತ್ವವಾದದ ಫ್ಯಾಕ್ಟ್ರಿಯನ್ನು, ಇಂಡಸ್ಟ್ರಿಯನ್ನು ಇಟ್ಕೊಂಡಿದ್ದೇವೆ, ಅದರಲ್ಲಿ ಏನು ಅಳಕಿಲ್ಲ ನಮಗೆ, ನಾವು ಪ್ರೊಡ್ಯೂಸ್ ಮಾಡ್ತೇವೆ ಹಿಂಸೆಯನ್ನು. ಅವರು ಹಿಂಸೆಯ ಪ್ರೊಡ್ಯೂಸರ್ಸ್. ಆದರೆ ಹಿಂಸೆಯ ಕನ್ಸ್ಯೂಮರ್ಸ್ ಇದ್ದಾರೆ. ಕನ್ಸ್ಯೂಮರ್ಸ್ ಇಲ್ಲದೆ, ಹಿಂಸೆಯ ಗ್ರಾಹಕರಿಲ್ಲದೆ ಹಿಂಸೆಯ ಉತ್ಪಾದಕರಿಗೆ ಏನೂ ಲಾಭ ಇಲ್ಲ. ರಮೇಶ್ ಕುಮಾರ್ ಅವ್ರು ಹೇಳ್ತಾಯಿದ್ರು, ಇನ್ನು 2 ನಿಮಿಷ ಇಲ್ಲಿಲ್ಲ, ನಿಮ್ಮ ಹೆದರಿಕೆ ಅಲ್ಲ, ಈ ಮುನೀರನ ಹೆದರಿಕೆ ನನಗೆ. ಈ ಗ್ರಾಹಕರು ಯಾರು ಅಂದರೆ ಯಾವತ್ತೂ ಕೂಡ, ಇವತ್ತಲ್ಲ, ಯಾವಾಗ ನಮ್ಮ ದೇಶದಲ್ಲಿ ಈ ಕೋಮು ಹಿಂಸೆ ಶುರುವಾಯಿತು ವಿಭಜನೆಯ ಕಾಲದಿಂದ 1947ರಲ್ಲಿ ಏನು ಹಿಂಸೆ ನಡೀತು, ಬಹಳ ಭೀಕರವಾದ ಹಿಂಸೆಗಳು. ಆ ಕಥೆಗಳನ್ನು ನೀವು ಓದಬೇಕು. ಆ ಕಥೆಗಳಲ್ಲಿ ಭಾರತದಲ್ಲಿ ಏನು ದೊಡ್ಡ ಕೋಮು ಹಿಂಸೆ ಆಯಿತು,
ಆ ಕೋಮು ಹಿಂಸೆಯಲ್ಲಿ ಭಾಗಿಯಾದವ್ರು ಯಾರು ಅಥವಾ ಹಿಂಸೆ ಮಾಡಿದವ್ರು ಯಾರು ಅಂತಂದರೆ, ಪಾಕಿಸ್ತಾನದಿಂದ ಹಿಂಸೆಗೊಳಗಾಗಿ ಬಂದು ಭಾರತದ ಕ್ಯಾಂಪ್ಗಳಲ್ಲಿ ಯಾರಿದ್ರೋ ಅವರು, ಅವರ ಕುಟುಂಬದವರು ಇಲ್ಲಿ ಹಿಂಸೆ ಮಾಡಲಿಲ್ಲ. ಅವ್ರು ಮಾಡಲಿಲ್ಲ. ಮಾಡಿದವ್ರು ಯಾರು? ಅವರ ಹಿಂಸೆಯ ಕಥೆಗಳನ್ನು ಕೇಳಿದವ್ರು ಮಾಡಿದ್ದು. ಅಂದರೆ ಹಿಂಸೆಗೊಳಗಾದವರು ಯಾವತ್ತೂ ಹಿಂಸೆ ಮಾಡೋದಿಲ್ಲ. ಶಿವ ವಿಶ್ವನಾಥನ್ ಜಗತ್ತಿನಾದ್ಯಂತದ ಅನೇಕ ಉದಾಹರಣೆಗಳನ್ನು ತಂದು ನಮ್ಗೆ ಹೇಳ್ತಾರೆ. ಹಿಂಸೆಗೊಳಗಾದವರು ಯಾವತ್ತೂ ಪ್ರತಿ ಹಿಂಸೆಯನ್ನು ಮಾಡೋದಿಲ್ಲ. ಇರ್ಷಾದ್ನ ಪುಸ್ತಕದಲ್ಲಿ ಅದು ಬಹಳ, ಹಿಂದೂಗಳಿರಲಿ ಮುಸ್ಲಿಮ್ಲಿ, ಹಿಂಸೆಗೆ ತುತ್ತಾದವರು ಯಾರು, ನನ್ನ ಮೇಲೆ ಹಿಂಸೆ ಮಾಡಿದವ್ರಿಗೆ ನಾನು ಹಿಂಸೆ ಮಾಡ್ತೇನೆ ಅಂತ ಓದೋ ಉದಾಹರಣೆಗಳಿಲ್ಲ. ಆದರೆ ಆ ಹಿಂಸೆಗೊಳಗಾದವ್ರ ಕಥೆಯನ್ನು ಕೇಳಿದವ್ರು ಇದ್ದಾರಲ್ಲ, ಅವರು ಹಿಂಸೆಯ ಗ್ರಾಹಕರು ಯಾರು? ಹಿಂಸೆ ಒಳಗಾದವರಲ್ಲ, ಹಿಂಸೆಯ ಕಥೆಗಳನ್ನು ಕೇಳಿದವರು. ಇವರು ನಿತ್ಯವೂ ಅಂಥ ಕಥೆಗಳನ್ನು ಉತ್ಪಾದನೆ ಮಾಡಿ ಈ ಬಡವ ಜನಾಂಗಕ್ಕೆ ಕೊಡ್ತಾ ಇದ್ದಾರೆ. ನಿಮ್ಮ ನೆರೆಮನೆಯವನು ಕೂಡ ಮುಸ್ಲಿಂ, ಅವನು ಕೂಡ ನಿಮ್ಮ ಅಪರಾಧಿ ಮತ್ತು ಅವನು ನಿಮ್ಮ ಮೇಲೆ ಎರಗಬಲ್ಲವನು ಅನ್ನುವಂಥ ಹಿಂಸೆಯ ಗ್ರಾಹಕರನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 38 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಜೊತೆ ಬಹಳ ಆಪ್ತವಾಗಿದ್ದಂಥ ಒಬ್ಬ ನನ್ನ ಲ್ಯಾಬ್ ಅಸಿಸ್ಟೆಂಟ್ ಒಬ್ಬರಿದ್ದರು. ಭಾಳ ಅವನಿಗೆ ಸಂಬಳ ಏನು ಜಾಸ್ತಿ ಸಿಗ್ತಿರಲಿಲ್ಲ, ಡಿಗ್ರಿ ಮಾಡ್ಕೊಂಡಿದ್ದ, ಸಂಬಳ ಏನು ಜಾಸ್ತಿ ಸಿಗ್ತಿರಲಿಲ್ಲ. ಮತ್ತು ನಾನು ಅವನ ಜೊತೆ ಬಹಳ ಆತ್ಮೀಯವಾಗಿರೋದ್ರಿಂದ, ಮತ್ತು ನಾನು ಪ್ರೊಫೆಸರ್, ಅವನು ಲ್ಯಾಬ್ ಅಸಿಸ್ಟೆಂಟ್ ಅಂತ ತಿಳ್ಕೊಳ್ಳದೆ ಅವನ ಜೊತೆ ಅವನ ಕಷ್ಟ ಸುಖ ಸಂಸಾರದ ವಿವರಿಸ್ತಿದ್ದ. ಅವನು ನನ್ನ ಬಗ್ಗೆ ಭಾಳ ಪ್ರೀತಿಯಿಂದಿದ್ದ. ಅವನು ಪ್ರತಿನಿತ್ಯ ನಾನು ಹೋಗಿ ಬೀದಿಯಲ್ಲಿ ಭಾಷಣ ಮಾಡಿ ಈ ಹಿಂಸೆ ವಿರುದ್ಧ ಭಾಷಣ ಮಾಡ್ತಿರೋದ್ರಿಂದ ಅವ್ನು ಪ್ರತಿ ಪೇಪರಲ್ಲಿ ಒಂದು ಬಂದು ಹೇಳ್ತಾ ಇದ್ದ, ಸರ್ ನೀವು ಭಾಳ ಒಳ್ಳೆಯವರು, ಸರ್ ನೀವು ಭಾಳ ಒಳ್ಳೆಯವರು, ಎಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸ್ತೀರಿ, ಬೇರೆ ಪ್ರೊಫೆಸರ್ ಹಂಗೆಲ್ಲ ಮಾತಾಡ್ಸಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ ಸರ್ ನಿಮ್ಮ ಹತ್ರ, ನೀವು ಸಾಬರು ಪರವಾಗಿರ್ತೀರಿ. ನಾನು ಹೇಳಿದೆ, ಇಲ್ಲಿಲ್ಲ, ನಾನು ಸಾಬರು ಪರವಾಗಿರ್ಲಿಲ್ಲಪ್ಪ, ಹಿಂಸೆ ಏನು ನಡೀತಿದೆ ತಪ್ಪು ಅಂತ ಹೇಳ್ತಿದ್ದೀನಿ, ಈ ಸಾಬರ ಮೇಲೆ ಹಿಂಸೆ ಆಗ್ತಿದೆಯಲ್ಲ ಇದು ನಿಂಗೆ ಸರಿ ಅನಿಸುತ್ತಂದರೆ, ಸಾರ್ ಬಜರಂಗ್ ದಳದವ್ರು ಇಲ್ಲದೆ ಇದ್ದರೆ ನಾವು ಉಳಿತಾ ಇರಲಿಲ್ಲ ಸರ್ ನಮ್ಮೂರಲ್ಲಿ. ಸರಿಯಪ್ಪ ಸರಿ, ನಿಮ್ಮೂರಲ್ಲಿ ಮುಸ್ಲಿಮ್ರಿದ್ದಾರಾ ಇಲ್ವಾ? ನಿನಗೆ ಎಷ್ಟು ವರ್ಷ? ಈಗ ಅವನಿಗೆ 30 ವರ್ಷ ಇದೆಯಾ? ನಿಮ್ಮೂರಲ್ಲಿ ನೀನು 30 ವರ್ಷ ಬದುಕಿದೆಯಲ್ಲ, ನಿಮ್ಮ ಮನೆ ಸುತ್ತಮುತ್ತ ಮುಸ್ಲಿಮ್ರಿದ್ದಾರಲ್ಲ? ಇದ್ದಾರೆ ಸರ್. ಅವರು ನಿನ್ನ ಮನೇಲಿ ಬಂದು ಅಟ್ಯಾಕ್ ಮಾಡಿದಾರ? ಇಲ್ಲ ಸರ್, ನಮ್ಮ ಊರಿನ ಮುಸ್ಲಿಮರು ಭಾಳ ಒಳ್ಳೆಯವರು. ಅಲ್ಲಯ್ಯ, ನಿಮ್ಮ ಊರಿನ ಮುಸ್ಲಿಮರು ಭಾಳ ಒಳ್ಳೆಯವರಾಗಿದ್ದರೆ ಇನ್ನುಳಿದ ಮುಸ್ಲಿಮರಿಂದ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಜರಂಗ್ ದಳದ ಯಾಕೆ ಬೇಕು? ನಿಮ್ಮ ಊರಲ್ಲಿರೋ ನಿಮ್ಮ ಊರಿನ ಪಕ್ಕಪಕ್ಕದ ಮನೆಯ ಮುಸ್ಲಿಮರು ಒಳ್ಳೆಯವರಾಗಿದ್ದರೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬಜರಂಗ ದಳ ಯಾಕೆ ಬೇಕು ಅಂತ ಕೇಳಿದರೆ, ಸರ್ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ ಸರ್. ನಾ ಹೇಳಿದೆ, ಅಷ್ಟು ಮಾಡು ನೀನು, ನಿಮ್ಮ ಊರಿನ ನಿನ್ನ ಪಕ್ಕದ ಮನೆಯ ಮುಸ್ಲಿಮರು ಏನಿದ್ದಾರೆ ಅವರನ್ನು ಮೊದಲು ಕಣ್ಣಿಗೆ ತಂದ್ಕೋ. ನಿನಗೆ ಬಜರಂಗ ದಳದವರು ಬಂದು ಮಾತಾಡುವಾಗ ನಿನ್ನ ಪಕ್ಕದ ಮನೆಯ ಮುಸ್ಲಿಮರು ಅವ್ರ ಜೊತೆ ಊಟ ಮಾಡ್ತೀನಿ ಅಂತ ಹೇಳ್ದ, ಅವ್ರ ಮನೆಗೆ ಹಬ್ಬಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ, ಅವರನ್ನು ಮುಂದಿಗೆ ಕಣ್ಣಿಗೆ ತಂದ್ಕೋ. ಆಗ ನೀನು ಪ್ರಶ್ನೆ ಮಾಡು, ಉಳಿದ ಊರಿನ ಮುಸ್ಲಿಮರು ಅದಕ್ಕಿಂತ ಭಿನ್ನವಾಗಿರ್ಬೋದಾ ಅಂತ. ಅಂಥ ಹುಡುಗನಿಗೆ ಏನನ್ನು ಕಲಿಸ್ತಾರೆ ಅಂದರೆ, ಅದು ಯಾವಾಗ? ನಾನು ಅವನ ಜೊತೆ ಮಾತಾಡಿದ್ದು 20 ವರ್ಷಗಳ ಹಿಂದೆ. ಈ 20 ವರ್ಷಗಳು ಏನು ಮಾಡಿದ್ದಾರೆ, ಆ ಹುಡುಗ ಇವತ್ತು ತನ್ನ ಪಕ್ಕದ ಮನೆಯ ಮುಸ್ಲಿಮರನ್ನೇ ಕೊಚ್ಚಿ ಕೊಲ್ಲುವ ಮಟ್ಟಕ್ಕೆ ಹೋಗಬಲ್ಲವನಾಗಿದ್ದಾನೆ. ಅಂತಹ ಗ್ರಾಹಕರನ್ನು, ಹಿಂಸೆಯ ಕಥನಗಳಿಂದ ಅಂತಹ ಗ್ರಾಹಕರನ್ನು ಹುಟ್ಟಿಸಿದ್ದಾರೆ. ಕಥನಗಳನ್ನು ಕೇಳಿದ ಗ್ರಾಹಕರು ತಮ್ಮ ಪಕ್ಕದ ಮನೆಯ ಮುಸ್ಲಿಮರ ಮೇಲೆ ಹಲ್ಲೆ ಮಾಡ್ತಾರೆ. ಇದು 1990 ಮುಂಚೆ ಇದು ಇರಲಿಲ್ಲ. ನಿಮ್ಮ ಪಕ್ಕದ ಮನೆಯ ಮುಸ್ಲಿಮರ ಮೇಲೆ ಹೋಗಿ, ಇದು 98ರಿಂದ ಬಹಳ ಯೋಜಿತವಾದ ಕೋಮುಗಲಭೆಯಿಂದ ಶುರುವಾದದ್ದು. ಜಕೀರ್ ಹುಸೇನ್ ಮನೆಯ ಒಂದು ಇದನ್ನು ನೀನು ನೆನೆಸ್ಕೊಂಡಿದೆಯಾ? ನಾವು ಕೇಳಿದ್ದು ಅವ್ರ ಮನೆಗೆ ಹೋಗಿ, ಜಕೀರ್ ಹುಸೇನ್ ಅನ್ನೋವ್ರ ಮನೆ ಕಾಟಿಪಳ್ಳದಲ್ಲಿ, ಸರ್ ಮನೆ ಈ ಹಿಂಸೆ ಶುರುವಾಗಿದೆ, ಮನೆಯಲ್ಲಿ ಬಾಗಿಲು ಹಾಕ್ಕೊಂಡಿದ್ದಾರೆ. 8 ಜನರ ತಂಡ ಹೋಗಿ ಮನೆಯ ಬಾಗಿಲನ್ನು ಹೊಡೆದು ಮನೆಯಲ್ಲಿ ಹುಡುಕಿ ಅವರ ತಾಯಿ ಎದುರಿಗೆ ಜಕೀರ್ ಹುಸೇನ್ನ ಕಡಿದು ಕೊಂದು ಹೋಗುವಾಗ ಅವ್ರು ಹೇಳ್ತಾರೆ, ಅಮ್ಮ ಇಂಥ ಟೈಮಲ್ಲಿ ಇದೆಲ್ಲ ಆಗ್ತದೆ, ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ಆ ಮಾತನ್ನು ಕೇಳಿದ ಮರುದಿವಸದಿಂದ ನಾನು ರಾಜಶೇಖರ್ಗೆ ಹೇಳಿದೆ, ನಾನು ಇನ್ನು ಬರೋದಿಲ್ಲ ಇಲ್ಲಿ ಅಂತ. ರಾಜಶೇಖರ್ ಹೇಳಿದರು, ನೋಡು ನೀನು ಭಾಳ ನಮ್ಮ TV ಸೀರಿಯಲ್ಗಳ ಹಾಗೆ ರೋಮ್ಯಾಂಟಿಕ್ ಆಗಬೇಡ, ನೀನು ಬರದೇ ಹೋದರೆ ಹಿಂಸೆಯನ್ನು ಕಣ್ಣಿಟ್ಟು ನೋಡಲಿಕ್ಕೆ ನಿನಗೆ ಸಾಧ್ಯ ಆಗೋದಿಲ್ಲ. ಯಾವಾಗ ಹಿಂಸೆಯಲ್ಲಿ ಕಣ್ಣಿಡಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಿಂಸೆಗೆ ಒಳಗಾದವರು ನಮ್ಮ ಹಾಗೆ ಸಾಮಾನ್ಯ ಜನರು, ನಮ್ಮ ಹಾಗೆ ಸಾಮಾನ್ಯ ಪ್ರಜೆಗಳು ಅಂತ ಅರ್ಥ ಆಗೋದಿಲ್ಲ, ಅವರ ಪರವಾಗಿ ನಿನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತು ಪ್ರತಿ ಹಿಂಸೆ ನಡೆದ ಕುಟುಂಬವನ್ನು ಹೋಗಿ ನಾವು ಮಾತಾಡಿಸ್ಬೇಕು. ಯಾಕೆಂದರೆ ಒಂದು ಕಥೆಯನ್ನು ಹೇಳಿ
ಇದರ ಹಾಗೆ ಮತ್ತೊಂದು ಕತೆ ಅನ್ನಬಾರ್ದು. ಯಾಕೆಂದರೆ ನನ್ನ ಕುಟುಂಬ ಹೇಗೆ ಬೇರೆಯೋ, ನನ್ನ ಅಣ್ಣನ ಕುಟುಂಬ ಬೇರೆ, ನನ್ನ ತಮ್ಮನ ಕುಟುಂಬ ಬೇರೆ, ನಮ್ಮ ನೆರೆಯವರು ಪ್ರತಿಯೊಂದು ಕುಟುಂಬವೂ ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ಹಿಂಸೆಯ ಅನುಭವ ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ಹಿಂಸೆಯ 100 ಕಥೆಗಳನ್ನು 100 ಸಾರಿ ನಾವು ಹೇಳಲೇಬೇಕು. ಹಾಗೆ ಹೇಳಿದಾಗ ಮಾತ್ರ ನಮ್ಮ ಕಣ್ಣಿಂದ ರಕ್ತ ತೊಟ್ಟಿಕ್ತದೆ. ಓದಿದವರಿಗೆ ಆ ರಕ್ತ ತೊಟ್ಟಿಕ್ಲಿ ಅಂತ ಭಾವಿಸಿ ಈ ಪುಸ್ತಕ ಒಂದು ಭಾಗ ಮುಗಿದಿದೆ. ಹಿಂಸೆ ಅನುಭವಿಸಿದವರ ರಕ್ತ ಕಣ್ಣೀರನ್ನು ಹೇಳಿದೆ. ಈ ಓದಿದವರ ಇಲ್ಲಿ ಈ ರಕ್ತ ಕಣ್ಣೀರು ಬರಬೇಕು ಅಂದರೆ ಆ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ಕುಟುಂಬವೂ ಬೇರೆ ಅನ್ನೋ ಒಂದು ಭಾವನೆ ಮತ್ತು ಪ್ರತಿ ಹಿಂಸೆಗೊಳಗಾದ ಪ್ರತಿಯೊಬ್ಬ ಮುಸ್ಲಿಮರಲ್ಲ, ಭಾರತದ ಪ್ರಜೆಗಳು ನನ್ನ ಹಾಗೆ ಬಾರದಿರೋ ಭಾರತದ ಪ್ರಜೆಗಳು ಅನ್ನಿಸದೇ ಇದ್ದರೆ ನಾವು ಈ ಹಿಂಸೆಯನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಈ ಕಥೆಗಳನ್ನು ನಿತ್ಯವೂ ಬಹಳ ಸರಳವಾಗಿ, ನನಗೆ ಯಾತಕ್ಕೆ ಇದು ಬಹಳ ಮುಖ್ಯವಾದ ಪುಸ್ತಕ ಅಂದರೆ ಈ ಕಥೆಗಳನ್ನು ನಿತ್ಯವೂ ಹೇಳ್ತಾ ಇರಬೇಕು. ಇವತ್ತು ಒಂದಾಗಿದೆ, ನಾಳೆ ಇನ್ನೊಂದಾಗುತ್ತೆ, ಅಯ್ಯೋ ಇಂಥದ್ದು ಆಗದೇ ಇರುತ್ತೆ. ಹಾಗಾಗಿ ಹೀಗೆ ಹೇಳ್ತಾ ಹೋಗದೇ ಇದ್ದರೆ, ಒಂದು ಹೇಳಿದ್ದೀನಿ ಈ ಪುಸ್ತಕ ಬಂತು ಮುಗೀತು ಆಗೋದಿಲ್ಲ, ಇನ್ನೊಂದು ನಾಳೆ ಮತ್ತೊಂದಾದರೆ ಆ ಕಥೆಯನ್ನು ಮತ್ತು ಹೀಗೆ ಹೇಳಬೇಕು. ಎಷ್ಟು ಸಾರಿ ಈ ಕಥೆಯನ್ನು ಹೇಳ್ತೀರಿ? ಯಾಕೆಂದರೆ ಪ್ರತಿ ಸಾರಿಯೂ ಬೇರೆ ಕುಟುಂಬ, ಅದು ಬೇರೆ ಸಂಸಾರ, ಬೇರೆ ಜೀವ. ಹಾಗಾಗಿ ನಾವು ಈ ಕಥೆಯನ್ನು ಅನವರತವೂ ಹೇಳ್ತಿರಬೇಕು, ಓದ್ತಾ ಇರಬೇಕು. ನಮ್ಮ ಕಣ್ಣಿಂದ ರಕ್ತ ತೊಟ್ಟಿರ್ಬೇಕು, ಓದಿದವರ ಕಣ್ಣಿಂದ ರಕ್ತ ತೊಟ್ಟಿರಬೇಕು. ಇದಾಗದ ಹೊರತು ನಾವು ಇಲ್ಲಿ ಶಾಂತಿಯನ್ನು ತರಲಿಕ್ಕಾಗೋದಿಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.